ಎಷ್ಟು ಸಜ್ಜನರಿದ್ದಾರೆ ಅವ್ರನ್ನೆಲ್ಲ ಸನ್ಮಾರ್ಗದಲ್ಲಿ ಇಟ್ಕೊಂಡು ಅವರಿಗೆ ಮುಕ್ತಿಯನ್ನು ಕೊಡಿಸಬೇಕು ಅನ್ನುವಂಥ ಒಂದು ದೊಡ್ಡದಾದಂಥ ಧ್ಯೇಯ ರಾಘವೇಂದ್ರ ಮಹಾಸ್ವಾಮಿಗಳು. 432 ಇವತ್ತು ನಾವು ಅವರ ವರ್ಧಂತಿ ಅಂತ ಮಾಡ್ತಾ ಇದ್ದೀವಿ. ವರ್ಧಂತಿಗೂ ಜಯಂತಿ, ಹುಟ್ಟಿದ್ದಕ್ಕೆ ಜಯಂತಿ ಅಂತಾರಲ್ವಿ, ಮತ್ತು ವರ್ಧಂತಿ ಯಾಕಂತೀರಿ ನೀವು? ಹುಟ್ಟಿದ್ದಕ್ಕೆ ವರ್ಧಂತಿ ಅಂತಾರ, ಜಯಂತಿ ಅಂತಾರ, ಮತ್ತು ಈ ವರ್ಧಂತಿ ಅಂತಾರಲ್ಲ ಏನಿದೆ ವಿಶೇಷ ಅಂತ ಕೇಳಿದ್ರೆ ಕನ್ನಡದ ನಿಘಂಟು ಹೇಳ್ತದ. ಏನು ಹೇಳ್ತದಂದ್ರೆ ವರ್ಧಂತಿ ಅಂದ್ರೆ ಜೀವಂತ ಇರುವಂಥ ವ್ಯಕ್ತಿಗಳೇನಿದ್ದಾರೆ ಅವರ ಹುಟ್ಟು ಹಬ್ಬವನ್ನು ಮಾಡಬೇಕಾದ್ರೆ ಅದಕ್ಕೆ ವರ್ಧಂತಿ ಅಂತ ಹೇಳಬೇಕು ಅಂತ ಹೇಳ್ತಾರೆ. ಜೀವಂತ ಇರುವಂಥವ್ರು, ಯಾಕಂದ್ರೆ ರಾಘವೇಂದ್ರ ಸ್ವಾಮಿಗಳು ತಾವೇ ಹೇಳ್ಕೊಂಡಿದ್ದಾರೆ, 700 ವರ್ಷ ನಾನು ವೃಂದಾವನದಲ್ಲಿ ಸಶರೀರನಾಗಿ ಇರ್ತೇನೆ. ಅದಕ್ಕಾಗಿ ಇವತ್ತು ನಾವು ವರ್ಧಂತಿಯನ್ನು ಮಾಡ್ತೇವೆ. ಜಯಂತಿ ಅಲ್ಲ, ಕೃಷ್ಣ ಜಯಂತಿ, ರಾಮ ಜಯಂತಿಯನ್ನು ಮಾಡ್ತಾ ಇದ್ದೀವಲ್ಲ, ಆದರೆ ಇದು ಹಾಗಲ್ಲ, ಇದು ವರ್ಧಂತಿ ಅಂತ ಅನಿಸ್ಕೊಳ್ತೀವಿ ನಾವು. ಈ ಹುಟ್ಟಿನ ಒಂದು ವಿಚಾರವನ್ನು 4 ವಾಕ್ಯಗಳಲ್ಲಿ ಹೇಳಬೇಕು ಅಂತ ತಮ್ಮ ಮುಂದೆ ನಿಂತ್ಕೊಂಡಿದ್ದೇನೆ. ಗೌತಮ ಗೋತ್ರಜರಾದಂತಹ ರಾಘವೇಂದ್ರ ಮಹಾಸ್ವಾಮಿಗಳ ಪೂರ್ವಜರು ಎಲ್ಲಿ ಇರ್ತಾ ಇದ್ರು ಅಂದರೆ ಕುಂಭಕೋಣ ಅಂತ. ಕುಂಭಕೋಣ ಮೊದಲೆಲ್ಲ ಕೂಡ ಕರ್ನಾಟಕದ ಒಂದು ಭಾಗನೇ ಆಗಿತ್ತು. 13ನೇ ಶತಮಾನ ಅಂದರೆ 1201ರಿಂದ ಹಿಡ್ಕೊಂಡು 1299ರವರೆಗೂ ನಾವೇನಂತ ಕರಿತೀವಿ, ಅದಕ್ಕೆ 13ನೇ ಶತಮಾನ ಅಂತ ಕರಿತೀವಿ. ಆ ಭಾಗದೊಳಗೆ ಏನಾಗಿತ್ತು ಅಂತಂದರೆ ಇವರ ಪೂರ್ವಜರು, ಅವರ ಹೆಸರು ಕೃಷ್ಣ ಭಟ್ಟ ಅಂತ ಅವರ ಪಿತಾಮಹರು ಇರುವಂತಹ ಒಂದು ಹೆಸರು. ಹೀಗಿರುವಂತಹ ಸಂದರ್ಭದಲ್ಲಿ ಅವರು ಅಲ್ಲೇ ಕುಂಭಕೋಣಗಳಾಗಿ ಯಾಕೆ ಇರ್ತಿದ್ರು ಅಂದರೆ ಅವರು ಮಾಧ್ವ ವೈಷ್ಣವರು, ಮಾಧ್ವ ಪರಂಪರೆಯನ್ನು ನಡೆಸಿಕೊಂಡು ಬಂದಂಥವ್ರು ಮಾಧ್ವ ವೈಷ್ಣವರಾಗಿದ್ದರು. ಅವರ ಎಲ್ಲ ಕಾರ್ಯಕ್ಷೇತ್ರಗಳನ್ನು ಅಲ್ಲೇ ಮಾಡ್ಕೊಂಡಿದ್ರು. ಹೀಗಾಗಿ ಅವರು ಕುಂಭಕೋಣದಲ್ಲಿ ಇದ್ರು. ಏನಾಯಿತು ಅಂತಂದರೆ ಈ ಕೃಷ್ಣ ಭಟ್ಟರು ವೇದ ಅಧ್ಯಯನ ಇವುಗಳ ಜೊತೆಗೇನೆ ಏನು ಮಾಡ್ತಾ ಇದ್ರು ಅಂದರೆ ವೀಣಾವಾದನವನ್ನು ಮಾಡ್ತಾ ಇದ್ರು. ನಮ್ಮ ರಾಯರನ್ನು ಕೂಡ ಮಾಡ್ತಾ ಇದ್ದಾರೆ, ವೀಣಾವಾದನ ಪಂಡಿತರಿದ್ರು. ಯಾಕಂದರೆ ಅವರಿಗೆ ಪೂರ್ವಾಜಿತವಾಗಿ ಬಂದಂತಹ ಒಂದು ಸಂಸ್ಕಾರ, ಆ ಸಂಸ್ಕಾರದ ಪ್ರಕಾರವಾಗಿ ಅವರು ಕೂಡ ವೀಣಾವಾದನವನ್ನು ಮಾಡ್ತಾ ಇದ್ರು ಅಂತ ಕೇಳ್ತೇವೆ. ಹೀಗೆ ಕೃಷ್ಣ ಭಟ್ಟರು ಏನು ಮಾಡ್ತಾ ಇದ್ರು ಅಂದರೆ ವೀಣಾವಾದನ ವೇದಾಧ್ಯಯನ ಮಾಡಿಕೊಂಡು ಮನೆಯನ್ನೇ ಗುರುಕುಲವನ್ನಾಗಿ ಮಾಡಿಕೊಂಡು 4 ವಿದ್ಯಾರ್ಥಿಗಳನ್ನು ಪಾಲನೆ ಪೋಷಣೆ ಮಾಡಿಕೊಂಡು ಅನ್ನ ವಸ್ತ್ರಗಳನ್ನೆಲ್ಲ ಕೊಟ್ಟು ಅವರನ್ನು ವೇದಾಧ್ಯಯನಕ್ಕೆ ಅವರನ್ನು ಪ್ರೇರೇಪಿಸ್ತಾ ಇದ್ರು ಕೃಷ್ಣ ಭಟ್ಟರು. ಏನಾಯಿತು ಅಂದರೆ ನಾವೀಗ ಭಟ್ರು ಅಂತೀವಿ, ಮತ್ತೀಗ ಆಚಾರ ಅಂತೀವಿ. ಏನ್ರಿ ಭಟ್ರಿಗೂ ಆಚಾರ್ಯಗೂ ಏನು ಹೊರಟು? ಭಟ್ರು ಅಂದರೆ ನಾವು ಏನಂತೀವಿ, ಇಲ್ಲ ಭಟ್ ಅಂದ್ಕೊಳ್ಳೇ ಬೇರೆ ಮಠದವರು ಅಥವಾ ಬೇರೆ ಇದು ಅಂತ. ಹಾಗಲ್ಲ, ಭಟ್ಟ ಅಥವಾ ಶಾಸ್ತ್ರಿ ಅನ್ನುವಂಥದ್ದಾಗಿರ್ಬೋದು, ಜೋಯಿಸ ಅನ್ನುವಂಥದ್ದಾಗಿರ್ಬೋದು, ಅವಧಾನಿ ಅನ್ನುವಂಥದ್ದಾಗಿರ್ಬೋದು, ತಂತ್ರಿ ಅನ್ನುವಂಥದ್ದಾಗಿರ್ಬೋದು, ಆಚಾರ್ಯ ಅನ್ನುವಂಥದ್ದಾಗಿರ್ಬೋದು, ಇವೆಲ್ಲ ಹೇಗೆ ಬರ್ತವೆ ಅಂತಂದ್ರೆ ನಾವು ಮಾಡುವ ಅಭ್ಯಾಸ ಕ್ರಮಕ್ಕೆ ಅನುಸರಿಸಿ ಅವರನ್ನು ಏನು ಮಾಡ್ತಾರೆ ಅಂದರೆ ಆಚಾರ್ಯ ಅಂತ ಕೊಡ್ತಾರೆ, ಭಟ್ಟ ಅಂತ ಕೊಡ್ತಾರೆ. ಕೆಲವೊಂದು ಶಾಸ್ತ್ರಗಳನ್ನು ಓದಿಕೊಂಡು ಭಟ್ರು ಅನಿಸ್ಕೊಳ್ತಾರೆ, ಕೆಲವೊಬ್ಬರು ಅವಧಾನಿಗಳು ಅಂತಾರೆ, ಕೆಲವೊಬ್ಬರು ಏಕಪಾಠಿ, ದ್ವಿಪಾಠಿ, ತ್ರಿಪಾಠಿ ಅಂತ ಕೇಳ್ತೀವಿ ನಾವು. ಒಬ್ಬರು ಒಂದು ಸಲ ಓದಿದರೆ ಸಾಕು, ಅವರಿಗೆ ತಲೆಗೆ ಹತ್ತಿಬಿಡ್ತಾರೆ, ಅದಕ್ಕೆ ಏಕಪಾಠಿ, 1 ಸಲ ಹೇಳಿದರೆ ಸಾಕು ಅಂತ. ಆಮೇಲೆ ದ್ವಿಪಾಠಿ 2 ಸಲ ಹೇಳಿದರೆ ಸಾಕು, ತ್ರಿಪಾಠಿ 3 ಸಲ ಅವ್ರು ಅಂದ್ಕೊಂಡ್ರು ನೋಡ್ಕೊಂಡು ಅಂದರೆ ಇನ್ನು ಸಾಯುವ ತನಕ ಅದನ್ನು ಮರೆಯೋದಿಲ್ಲ, ಅದಕ್ಕೆ ತ್ರಿಪಾಠಿಗಳು ಅಂತ ಕರೀತಾರೆ. ಹಾಗೇನೆ ಇಲ್ಲಿಯೂ ಕೂಡ ಭಟ್ಟ ಅನ್ನುವಂಥದ್ದು ಅವರು ಶಾಸ್ತ್ರಗಳ ಅಧ್ಯಯನ ಏನು ಮಾಡ್ತಿದ್ರು ಅದರ ಒಂದು ನೆನಪಿಗಾಗಿ, ಅಥವಾ ಅದನ್ನು ಪೂರ್ಣ ಮಾಡಿದರೆ ಈಗ ನಾವು ಸುಧಾ ಪಂಡಿತ ಅಂತೀವಿ. ಸುಧಾ ಪೂರ್ಣವನ್ನು ಓದಿರಂಗಿಲ್ಲ ಆದರೂ ಸುಧಾ ಪಂಡಿತರು ಅಂತ ಅಂತೀವಿ ಅವ್ರಿಗೆ. ನಾವು ಪೂರ್ಣ ಓದಿರಂಗಿಲ್ಲ, ಅದ್ರ ಬಗ್ಗೆ ಅಭ್ಯಾಸ ಸ್ಟಾರ್ಟ್ ಆಗಿರ್ತದೆ, 1, 2, 3 ಅಧ್ಯಾಯ ಆಗಿರ್ತದೆ, 24 ವರ್ಷ ಆಗಿರ್ತದೆ. ಇವರನ್ನು ಗುರುಕುಲದಿಂದ ಕಳಿಸ್ಬಿಟ್ರೆ ಸಾಕು ಅನ್ನುವಂಥದ್ದು ಇರ್ತದೆ. ಅದಕ್ಕಾಗಿ ಸುಧಾ ಪಾಠ ಮಾಡಿ ಪಂಡಿತರನ್ನು ಮಾಡಿ ಕಳಿಸ್ತಾರೆ ಅವರು. ಹೀಗಾಗಿ ಇಲ್ಲೇನಾಯ್ತು ಅಂದರೆ ಆಯಾ ಶಾಸ್ತ್ರದ ಬಗ್ಗೆ ಅಭ್ಯಾಸ ಮಾಡಿದ್ದಕ್ಕಾಗಿ ಅವರಿಗೆ ಭಟ್ಟ ಅನ್ನುವಂಥದ್ದು ಇತ್ತು. ಹೀಗೆ ಈ ಕೃಷ್ಣ ಭಟ್ಟರು ಏನು ಮಾಡ್ತಾರೆ ಅಂತಂದರೆ ವೇದ ಶಾಸ್ತ್ರ ಕಾವ್ಯ ಚೆನ್ನಾಗಿ ಕಲ್ತಿದ್ರು.
ಆಮೇಲೆ ನಮ್ಮ ಒಬ್ಬ ಮಗ ಬಂದಂತಹ ಉಪನಯನವನ್ನು ಮಾಡಿಕೊಂಡಂತಹ ಬ್ರಾಹ್ಮಣರು ವೇದಾಧ್ಯಯನ ಮಾಡಲಿಕ್ಕೆ ಅವರ ಹತ್ತಿರ ಬರ್ತಾ ಇದ್ರು. ನಾನು ಹೇಳಿದಾಗ ಗುರುಕುಲ ಪದ್ಧತಿಯಲ್ಲಿ ಅವರು ಕಲಿಸ್ತಾ ಇದ್ರು ಅನ್ನುವಂಥದ್ದು. ಹೀಗೆ ಆಮೇಲೆ ಏನಾಯ್ತು ಅಂದ್ರೆ ಅವರಿಗೆ ಏನೋ ಒಂದು ಆಪತ್ತು ಬರ್ತದೆ. ಯಾಕೆ ಆಪತ್ತು ಬಂತು ಅಂತಂದ್ರೆ ಯವನರ ದಾಳಿ ಮೇಲೆ 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 ಭಾರತ ದೇಶ ಮೇಲೆ ಆಗ್ತಾ ಇತ್ತು. ಹಾಗೆ ದಾಳಿ ಆದಾಗ ಏನು ಮಾಡ್ತಾರೆ ಅಂದರೆ ಊರು ಬಿಟ್ಟು ಊರಿಗೆ ಹೋಗುವಂಥ ಪ್ರಸಂಗ ಬಂತು. ನಮ್ಮಲ್ಲಿ ಮಳೆ ಬೆಳೆ ಆಗಲಿಲ್ಲ ಅಂದ್ರೆ ಮಹಾರಾಷ್ಟ್ರಕ್ಕೆ ಹೋಗ್ತಾರೆ, ಗೋವಾಕ್ಕೆ ಹೋಗ್ತಾರೆ, ದುಡ್ಕೊಂಡು ಬರ್ತಾರೆ, ಹೋಗಲ್ಲ. ಅದೇ ರೀತಿಯಾಗಿ ಇವರಿಗೂ ಕೂಡ ಒಂದು ಪ್ರಸಂಗ ಬರ್ತದೆ. ಅವ್ರು ಏನು ಮಾಡ್ತಾರೆ ಅಂದರೆ ಉತ್ತರದ ಕಡೆಗೆ ಬರ್ತಾರೆ. ಉತ್ತರ ಕರ್ನಾಟಕದ ಕಡೆಗೆ ಬರಲಿಕ್ಕೆ ಪ್ರಾರಂಭ ಮಾಡಿದರು. ಅಲ್ಲಿ ಸೋಂಪಾಗಿ ಬೆಳೆದಂತಹದ್ದು ಒಂದು ರಾಜಾಶ್ರಯ ಇತ್ತು. ಅದನ್ನು ಕೃಷ್ಣದೇವರಾಯನ ಒಂದು ರಾಜಾಶ್ರಯ ಇತ್ತು. ಎಲ್ಲ ಪಂಡಿತರು, ಎಲ್ಲ ತಿಳಿದಂತಹ ಜ್ಞಾನಿಗಳು ಏನಾಗಿದ್ರು ಅಂದ್ರೆ ಅವರ ಆಸ್ಥಾನದೊಳಗೆ ಪಂಡಿತರಾಗಿ ಇರ್ತಾ ಇದ್ರು. ಹೀಗಿರುವಂತಹ ಸಂದರ್ಭದಲ್ಲಿ ಏನಾಯಿತು ಅಂದರೆ ಈ ಕೃಷ್ಣ ಭಟ್ಟರು ಕೂಡ ಎಲ್ಲಿಗೆ ಬರ್ತಾರೆ, ವಿಜಯನಗರದ ಅರಸರ ಆಸ್ಥಾನಕ್ಕೆ ರಾಜಾಶ್ರಯವನ್ನು ಬೇಡಿಕೊಂಡು ಬರ್ತಾ ಇದ್ದಾರೆ. ಆಸ್ಥಾನ ವಿದ್ವಾಂಸ ಅಂತ ಹೇಳಿ ಆತನಿಗೆ ಮರ್ಯಾದೆಯನ್ನು ಕೂಡ ಕೊಡ್ತಾ ಇದ್ದಾರೆ ರಾಯರು. ಹೀಗಾಗಿ ಆಸ್ಥಾನ ವಿದ್ವಾಂಸ ಅಂದ ಕೂಡಲೇ ಎಲ್ಲರೂ ಕಾಣಿಕೆ ಕೊಡೋದು, ದಕ್ಷಿಣೆ ಕೊಡೋದು. ಹೀಗಾಗಿ ಅವರ ಒಂದೇನು ತಾಪತ್ರಯ ಇತ್ತು ಅದು ಪರಿಹಾರ ಆಗಿದೆ. ಹೀಗೆ ತಾಪತ್ರಯ ಪರಿಹಾರ ಆಯಿತು ಅಂದ ಕೂಡಲೇ ಸೌಖ್ಯವಾಗಿ ಬೆಳೀತಾ ಇರ್ತಾರೆ. ಕನಕಾಚಲ ಭಟ್ರು ಅನ್ನುವಂಥ ಒಬ್ಬ ಮಗ, ಕೃಷ್ಣ ಭಟ್ಟರಿಗೆ ಕನಕಾಚಲ ಭಟ್ರು ಅಂತ ಒಬ್ಬರು ಮಗ ಬರ್ತಾರೆ. ಅವನು ಕೂಡ ಪಂಡಿತನಾಗ್ತಾನೆ, ವೇದಾಧ್ಯಯನ ಮಾಡ್ತಾನೆ. ತಂದೆಯ ಒಂದು ಸಂಪರ್ಕದಲ್ಲಿ ಮತ್ತು ಗುರುಗಳ ಸಂಪರ್ಕದಲ್ಲಿ ವಿದ್ಯಾಧ್ಯಯನ ಮಾಡಿಕೊಂಡ ಅವನು ಕೂಡ ಪಂಡಿತನಾದ. ಅಷ್ಟೇ ಅಲ್ಲ, ಅವನಿಗೂ ಕೂಡ ವೀಣಾವಾದನದ ಒಂದು ಸಂಸ್ಕಾರ ಕೂಡ ಬರ್ತದೆ. ಹೀಗೆ ಈ ಕನಕಾಚಲ ಭಟ್ರು, ಕೃಷ್ಣ ಭಟ್ರು ಹೋದ್ರು, ಕನಕಾಚಲ ಭಟ್ರು ಹೋಗ್ತಾರೆ. ಕನಕಾಚಲ ಭಟ್ರಿಗೆ ತಿಮ್ಮಣ್ಣ ಭಟ್ಟ ಅಂತ ಒಬ್ಬ ಮಗ. ಅವರು ಕೂಡ ವಿದ್ವಾಂಸರೇ, ವೀಣಾ ಪಂಡಿತರೇ. ಹೀಗೆ ಈ ತಿಮ್ಮಣ್ಣ ಭಟ್ಟರು ಅವ್ರಿಗೂ ಕೂಡ ಲಗ್ನ ಆಗ್ತದೆ. ಅಲ್ಲಿ ಒಂದು ವಿಚಾರ ತೋರಿಸಿಲ್ಲ, ಅಲ್ಲಿ ಹೆಂಡತಿ ಯಾರು ಅಂತ ಗೊತ್ತಿಲ್ಲ. ಇರಬೇಕು, ಇಲ್ಲಿ ಎಲ್ಲರೂ ಇರಬೇಕು, ಆದರೆ ನಮ್ಮ ಪುಸ್ತಕದಲ್ಲಿ ಅಧ್ಯಯನ ಪ್ರಕಾರ ಸಿಕ್ಕಿಲ್ಲ. ಇಲ್ಲಿ ತಿಮ್ಮಣ್ಣ ಭಟ್ರಿಗೆ ಒಂದು ಹೆಣ್ಣಾಗ್ತದೆ. ಆಕೆಗೆ ವೆಂಕಮ್ಮ ಅಂತ ತಿಮ್ಮಣ್ಣ ಭಟ್ರ ಹೆಸರು, ಹೆಂಡತಿ ಹೆಸರು ಗೋಪಿಕಾಮ್ಮ. ಅದೆಲ್ಲ ಇದೆಲ್ಲ ನೋಡಿದ್ದೀವಿ. ಸರಿ, ತಿಮ್ಮಣ್ಣ ಭಟ್ರ ಹೆಂಡತಿ ಹೆಸರು ಗೋಪಿಕಾಂಬ ಅಂತ. ಒಬ್ಬಳು ಹೆಣ್ಣು ಮಗಳು ಹುಡುಕ್ತಾಳೆ. ಆಕೆಯ ಹೆಸರು ವೆಂಕಮ್ಮ ಅಂತ. ಎರಡನೇ ಮಗ ಹುಟ್ಟಿದ ಗುರುರಾಜ ಅಂತ ಹೆಸರು. ಎರಡೂ ಮಕ್ಕಳಿಗೆ ಯೋಗ್ಯವಾದ ಸಂಸ್ಕಾರವನ್ನು ಕೊಡ್ತಾರೆ. ಸಂಸ್ಕಾರ ಅಂತಂದ್ಕೂಡಲೇ ಇವತ್ತಿಂದು ಒಂದು ಸಂಸ್ಕಾರವೇ ಗುರುಗಳಿಗೆ ಸಿಕ್ಕಂಥದ್ದು, ಜನನ ಸಂಸ್ಕಾರ. ನಾವು ಸಂಸ್ಕಾರಗಳ ಬಗ್ಗೆ ವಿಚಾರ ಮಾಡಲಿಕ್ಕೆ ಹೋದಾಗ ಸೌರಭದಾಸ ವಿದ್ಯಾಲಯದ ದಾಸವರ್ಗದ ಎರಡನೇ ಅಂದರೆ ವಾರ್ಷಿಕ ಪರೀಕ್ಷೆ ಇದ್ದಾರೆ, ಇಬ್ಬರು ಇರಲ್ಲ. ವಾರ್ಷಿಕ ಪರೀಕ್ಷೆಗೆ ಸಂಸ್ಕಾರಗಳು ಬರ್ತಾವೆ. ಷೋಡಶ ಸಂಸ್ಕಾರ, 16 ಸಂಸ್ಕಾರಗಳು ಬರ್ತಾವೆ. ಆ 16 ಸಂಸ್ಕಾರಗಳ ಪೈಕಿ ಇದು ಒಂದು ಕೂಡ ನಾಮಕರಣ ಸಂಸ್ಕಾರ, ಜಾತಕರಣ ಸಂಸ್ಕಾರ. ಅದರಿಂದ ಏನಾಗ್ತದೆ ಅನ್ನುವಂಥದ್ದನ್ನು ಎರಡು ವಿಷಯಗಳಲ್ಲಿ ನಾವು ನೋಡ್ಕೊಳ್ಳೋಣ. ಪ್ರಮೇಯ ಅಂತ ಕರೀತಾರೆ ಇವಕ್ಕೆಲ್ಲ. ಸಂಸ್ಕಾರಗಳಿಗೆ ಪ್ರಮೇಯಗಳು ಅಂತ ಕರೀತಾರೆ. ಇಂಥ ಒಂದು ಸಂಸ್ಕಾರಗಳನ್ನು ನಾವು ಪಡೆದುಕೊಳ್ಬೇಕು. ಯಾಕೆ ಪಡೆದುಕೊಳ್ಬೇಕು ಅಂತಂದರೆ ಅದರಿಂದ ಯೋಗ್ಯವಾದಂತಹ ಸತ್ಪುತ್ರರನ್ನು ಪಡೆಯಲಿಕ್ಕಾಗ್ತದೆ. ಸಂಸ್ಕಾರಯುತವಾದಂತಹ ಒಂದು ಜನಾಂಗವನ್ನು ನಾವು ನಿರ್ಮಿಸಲಿಕ್ಕೆ ಆಗ್ತದೆ. ಇಲ್ಲಿಲ್ಲ ಅಂದರೆ ಏನಾಗ್ತದೆ ಅಂತಂದರೆ ಹನಿಮೂನು ಅಂತ ಹೋಗ್ತಾರೆ. ಹೇಳ್ತೀನಿ, ನೀವೆಲ್ಲ ಅಷ್ಟು ರೊಕ್ಕ ಖರ್ಚು ಮಾಡಿ ಆ ದೇಶಕ್ಕೆ ಹೋದೆ, ಈ ದೇಶಕ್ಕೆ ಹೋಗಿ ಆ ದೇಶದಿಂದ ಏನು ತೊಗೊಂಡ್ಬರ್ಬೇಕು ಅಂದರೆ ಅಲ್ಲಿ ಸಂಸ್ಕೃತಿಯನ್ನು ಹಿಡ್ಕೊಂಡು ಬರ್ತಾರೆ. ಆದರೆ ನಮ್ಮಲ್ಲಿರುವಂತಹ ಈ ಒಂದು ಸಂಸ್ಕೃತಿಯನ್ನು ಉಳಿಸಬೇಕಾದ್ರೆ ನಾವು ಈ ಷೋಡಶ ಸಂಸ್ಕಾರವನ್ನು ನಮ್ಮ ಮಕ್ಕಳಿಗೆ ಪಡೆಯಬೇಕು ಅಂತ ಹೇಳಿದ್ರು. ಗರ್ಭದಾನ ನೋಡಿ, ಸಣ್ಣ ಹುಡುಗರಿಗೆ ಶಿವನ ಈ 1 ಲಕ್ಷ ಸಮೀಪ ಸುವರ್ಣ ಭಾಳ ತುಟ್ಟಿ ಇರ್ತದೆ. ಇಲ್ಲಿ ಆದರೂ ಕೂಡ ಅಂದರೆ ಲೋಹದ ಅಂಶ ನಮಗೆ ಬರಬೇಕು. ಕಬ್ಬಿಣ ಅಂಶ ಇಲ್ಲ ಅಂದರೆ ಎಲ್ಲಿಯ ಚಾಲು ಆಗ್ತದೆ. ರಕ್ತಹೀನ